ಎಲ್ಲರಿಗೂ ನಮಸ್ಕಾರ. ವಿಷ್ಣುಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು 3 ರೀತಿಯಾಗಿರ್ತಕ್ಕಂಥ ಆರೋಗ್ಯಕರವಾದಂಥ ಮಜ್ಜಿಗೆ ಮಾಡೋವಂಥ ರೆಸಿಪಿಗಳನ್ನು ತೊಗೊಂಡು ಬಂದಿದ್ದೀನಿ. ಎಲ್ಲನೂ ಅಷ್ಟೇ ಒಂದಕ್ಕಿಂತ ಒಂದು ತುಂಬಾ ರುಚಿಯಾಗಿದೆ ಹಾಗೂ ಆರೋಗ್ಯಕರವಾಗಿದೆ. ಇದು ಮೊದಲು ಮಾಡಿರೋದು ಬಂದು ಬೂದುಗುಂಬಳಕಾಯಿ ಮಜ್ಜಿಗೆ. ಇದನ್ನು ಮಾಡೋದಕ್ಕೆ ಒಂದು 1/4 kgಯಷ್ಟು ಬೂದುಗುಂಬಳಕಾಯಿ ಹೋಳುಗಳನ್ನು ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ಳೋಣ. ಹೋಳು 1/4 kg ಇದು. ಇದ್ರ ಜೊತೆಗೇ 1 ಇಂಚಷ್ಟು ಹಸಿ ಶುಂಠಿ ಸೇರಿಸ್ಕೊಳ್ಳೋಣ. ಹಾಗೆಯೇ ಒಂದಿಷ್ಟು ಕರಿಬೇವನ್ನು ಸಹ ಸೇರಿಸ್ಕೊಳ್ಳೋಣ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ. ಒಂದು ಅರ್ಧ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಹಾಗೆಯೇ ಉಪ್ಪು 1.5 ಟೀ ಸ್ಪೂನಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಳ್ಳೋಣ. ಇಂಗು 1/4 ಟೀ ಸ್ಪೂನಷ್ಟು ಸೇರಿಸ್ಕೊಳ್ಳೋಣ. ಹಾಗೆಯೇ ಅದ್ರ ಜೊತೆಗೆ 1/4 ಟೀ ಸ್ಪೂನಷ್ಟು ಬ್ಲಾಕ್ ಸಾಲ್ಟು ಸೇರಿಸ್ಕೊಳ್ಳೋಣ. ಈಗ 1 ಕಪ್ಪು ಮೊಸರು ಸೇರಿಸ್ಕೊಳ್ಳೋಣ. ಅಂದರೆ 1/4 ಲೀಟ್ರಷ್ಟು 250 ml 1 ಕಪ್ ಮೊಸರು ಸೇರಿಸ್ಕೊಳ್ಳೋಣ. ಒಂದು ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಳ್ಳೋಣ. ಸೇರಿಸ್ಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ. ಈ ಮಿಶ್ರಣನ ಒಂದು ಜರಡಿ ಸಹಾಯದಿಂದ ಕ್ಲೀನಾಗಿ ಶೋಧಿಸ್ಕೊಳ್ಳೋಣ. ಹಾಗೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಒಂದು ಚಮಚ ತೊಗೊಂಡು ಕ್ಲೀನಾಗಿ ಶೋಧಿಸ್ಕೊಂಬಿಡೋಣ. ಆ ಬೂದುಗುಂಬಳಕಾಯಿ ಹೋಳಿಂದೆಲ್ಲ ಪೀಸ್ ಎಲ್ಲ ಸಿಕ್ಕರೆ ಚೆನ್ನಾಗಿರಲ್ಲ. ಅದಕ್ಕೆ ಈ ಥರ ಕ್ಲೀನಾಗಿ ಶೋಧಿಸ್ಕೊಂಬಿಡೋಣ. ಈ ಥರ ಶೋಧಿಸ್ಕೊಂಡ್ಮೇಲೆ ಇದಕ್ಕೆ ಇನ್ನೊಂದು ಸ್ವಲ್ಪ ತಣ್ಣಗಿರೋವಂಥ ನೀರನ್ನು ಸೇರಿಸ್ಕೊಳ್ಳೋಣ. ಅಂದರೆ ನಾವು ಹಾಕಿರೋ ಉಪ್ಪು ಖಾರ ಈ ಹೋಳುಗಳಿಗೆ ಸಾಧಾರಣ 1 ರಿಂದ 1.5 ಲೀಟ್ರಷ್ಟು ನೀರು ಸೇರಿಸ್ಕೊಳ್ಬೇಕು. 4 ರಿಂದ 5 ಲೋಟ ಆಗುತ್ತೆ. ಅಂದರೆ ಒಂದು 250-300 ml ಅಷ್ಟು ಲೋಟಗಳಲ್ಲಿ 4 ರಿಂದ 5 ಲೋಟ. ಈಗ ಈ ಬೂದುಗುಂಬಳಕಾಯಿ ಮಜ್ಜಿಗೆ ತಯಾರಾಯಿತು. ತುಂಬಾ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಸಹ ಒಳ್ಳೆಯದು. ಅದರಲ್ಲೂ ಈ ಬೇಸಿಗೆನಲ್ಲಿ ತುಂಬಾ ತಂಪಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ರುಚಿನೂ ಅಷ್ಟೇ ಚೆನ್ನಾಗಿ ಬರುತ್ತೆ. ತುಂಬಾ ಚೆನ್ನಾಗಿದೆ. ಈಗ ಇದರಲ್ಲಿ ಎರಡನೇದು ನೆಲ್ಲಿಕಾಯಿ ಮಜ್ಜಿಗೆ. ಇದು ಅಷ್ಟೇ ತುಂಬಾ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಸಹ ನೆಲ್ಲಿಕಾಯಿ ತುಂಬಾ ಒಳ್ಳೆಯದು. ಇದನ್ನು ಮಾಡೋದಕ್ಕೆ 4 ನೆಲ್ಲಿಕಾಯಿನ ಈ ಥರ ಹೋಳುಗಳು ಮಾಡಿ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ಳೋಣ. ನಾನೆಲ್ಲದೂ ಒಂದು 4 ರಿಂದ 5 ಲೋಟ ಆಗೋವಂಥ ಅಳತೆಗೆ ಮಾಡಿದ್ದೀನಿ. ಈಗ ಇದಕ್ಕೆ ಒಂದು ಅರ್ಧ ಹಸಿಮೆಣಸಿನ್ಕಾಯಿ ಸೇರಿಸ್ಕೊಳ್ಳೋಣ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಪುದೀನ. ಉಪ್ಪು 1 ಟೀ ಸ್ಪೂನಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಹಾಗೆ ಜೀರಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಸೇರಿಸ್ಕೊಳ್ಳೋಣ. ಒಂದು 1/4 ಟೀ ಸ್ಪೂನಷ್ಟು ಇಂಗು ಸೇರಿಸ್ಕೊಳ್ಳೋಣ. ಶುಂಠಿ ಒಂದು 1/4 ಇಂಚಷ್ಟು ಹಸಿ ಶುಂಠಿ ಸೇರಿಸ್ಕೊಳ್ಳೋಣ. ಬ್ಲಾಕ್ ಸಾಲ್ಟ್ ಒಂದು 1/4 ಟೀ ಸ್ಪೂನ್ ಇದ್ರ ಜೊತೆಗೆ ಸೇರಿಸ್ಕೊಳ್ಳೋಣ. ಮೊಸರು 1/4 ಲೀಟ್ರು ಅಂದರೆ 1 ಕಪ್ ಮೊಸರನ್ನು ಸೇರಿಸ್ಕೊಳ್ಳೋಣ. ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ. ಇದನ್ನು ಅಷ್ಟೇ ನುಣ್ಣಗೆ ರುಬ್ಕೊಂಬಿಡೋಣ. ಈ ಥರ ನುಣ್ಣಗೆ ಮಿಕ್ಸಿ ಮಾಡಿರೋಂಥ ಮಿಶ್ರಣನ ಒಂದು ಜರಡಿ ಸಹಾಯದಿಂದ ಮಾಮೂಲಾಗಿ ಶೋಧಿಸ್ಕೊಳ್ಳೋಣ. ಒಂದು ಸ್ವಲ್ಪ ನೀರು ಸೇರಿಸಿ ಮಾಮೂಲಾಗಿ ಒಂದು ಚಮಚ ತೊಗೊಂಡು ಕ್ಲೀನಾಗಿ ಶೋಧಿಸ್ಕೊಂಬಿಡೋಣ. ಈ ಶೋಧಿಸಿದಂಥ ಮಿಶ್ರಣಕ್ಕೆ 1 ಲೀಟ್ರಷ್ಟು ತಣ್ಣಗಿರುವಂಥ ನೀರನ್ನು ಸೇರಿಸ್ಕೊಳ್ಳೋಣ. ಈಗ ಇದಕ್ಕೆ 1 ನಿಂಬೆ ಹಣ್ಣನ್ನು ಹಿಂಡ್ಕೊಳ್ಬೇಕು. ಯಾಕೆ ಅಂತಂದರೆ ಈ ನೆಲ್ಲಿಕಾಯಲ್ಲಿ ಒಗರಿರುತ್ತೆ. ಆ ಒಗರಿನ ಅಂಶ ಹೋಗುತ್ತೆ, ರುಚಿನೂ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ 1 ನಿಂಬೆ ಹಣ್ಣನ್ನು ಇದಕ್ಕೆ ಹಿಂಡ್ಕೊಳ್ಳೋಣ. ಹಿಂಡ್ಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಒಂದು ಸಲ ಬೆರೆಸ್ಕೊಳ್ಳೋಣ. ಒಂದು ಸಲ ಟೇಸ್ಟ್ ನೋಡಿ, ಉಪ್ಪು ಗಿಪ್ಪು ಬೇಕಂದ್ರೆ ಒಂದು ಸ್ವಲ್ಪ ಹಾಕ್ಕೊಳ್ಬೋದು. ಈಗ ಇದನ್ನು ತಣ್ಣಗಿರೋ ಹಂಗೆ ಸರ್ವ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ನೆಲ್ಲಿಕಾಯಲ್ಲಿ ವಿಟಮಿನ್ ಸಿ ಅಂಶ ಎಲ್ಲ ತುಂಬ ಚೆನ್ನಾಗಿರುತ್ತೆ. ರೋಗ ನಿರೋಧಕ ಶಕ್ತಿ ಬೆಳೆಯುತ್ತೆ, ಆರೋಗ್ಯವರ್ಧಕನೂ ಹೌದು. ಇದನ್ನು ಮಾಡ್ಕೊಳ್ಬೋದು ಈ ಬೇಸಿಗೆಯಲ್ಲಿ. ಇನ್ನೊಂದು ಮಜ್ಜಿಗೆ ಬಂದು ಬಾಳೆದಿಂಡಿನ ಮಜ್ಜಿಗೆ. ಇದು ಅಷ್ಟೇ ತುಂಬಾ ರುಚಿಯಾಗಿರುತ್ತೆ. ನಿಮಗೆಲ್ಲ ಗೊತ್ತೇ ಇದೆ, ಬಾಳೆದಿಂಡು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು, ನಾರಿನಂಶಗಳಿಂದ ಕೂಡಿರೋವಂಥದ್ದು. ಈ ಕಿಡ್ನಿ ಸ್ಟೋನ್ ಎಲ್ಲ ಕರಗುತ್ತೆ ಇದನ್ನು ಕುಡಿದ್ರೆ ಹಾಗೆ ಅಂತ. ಇದನ್ನು ಮಾಡೋದಕ್ಕೆ ಇಷ್ಟು ಪ್ರಮಾಣದಲ್ಲಿ ಅಂದರೆ ಒಂದು 2 ಇಂಚಷ್ಟು ಈ ಬಾಳೆದಿಂಡನ್ನು ಈ ಥರ ಸಣ್ಣದಾಗಿ ಕಟ್ ಮಾಡಿ ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ಳೋಣ. ಅದ್ರ ಜೊತೆಗೇ ಒಂದು 1/4 ಇಂಚಷ್ಟು ಹಸಿ ಶುಂಠಿ ಸೇರಿಸ್ಕೊಳ್ಳೋಣ. ಒಂದು ಅರ್ಧ ಹಸಿಮೆಣಸಿನ್ಕಾಯಿನೂ ಸಹ ಸೇರಿಸ್ಕೊಳ್ಳೋಣ. ಹಾಗೆಯೇ ಒಂದೇ ಒಂದು ಸ್ವಲ್ಪ ಪುದೀನ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ.
1 ಟೀ ಸ್ಪೂನಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಹಾಗೆ ಒಂದು 1/4 ಟೀ ಸ್ಪೂನ್ ಇಂಗು ಸೇರಿಸ್ಕೊಳ್ಳೋಣ. ಜೀರಿಗೆ ಒಂದು ಅರ್ಧ ಟೀ ಸ್ಪೂನ್ ಸೇರಿಸ್ಕೊಳ್ಳೋಣ. ಬ್ಲಾಕ್ ಸಾಲ್ಟು ಒಂದು 1/4 ಟೀ ಸ್ಪೂನಷ್ಟು ಸೇರಿಸ್ಕೊಳ್ಳೋಣ. ಮೊಸರು 1 ಕಪ್ಪು, 1/4 ಲೀಟ್ರ್ ಮೊಸರು ಸೇರಿಸ್ಕೊಳ್ಳೋಣ. ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ. ಒಂದು ಸ್ವಲ್ಪ ನೀರು ಸೇರಿಸಿ ಇದನ್ನು ಅಷ್ಟೇ ನುಣ್ಣಗೆ ಮಿಕ್ಸಿ ಮಾಡ್ಕೊಳ್ಳೋಣ. ಈ ಥರ ಮಾಡ್ಕೊಂಡಂಥ ಮಿಶ್ರಣನ ಒಂದು ಜರಡಿ ಸಹಾಯದಿಂದ ಕ್ಲೀನಾಗಿ ಶೋಧಿಸ್ಕೊಂಡ್ಬಿಡೋಣ. ಮಾಮೂಲಾಗಿ ನಾವು ಯಾವ ಥರ ಶೋಧಿಸ್ಕೊತೀವಿ ಅದೇ ಥರನೇ. ನಾನು ಆವಾಗಲೇ ಹೇಳ್ದಂಗೆ ಇಲ್ಲಿ ನಾನು ಮಾಡಿರೋ ಎಲ್ಲ ಇದನ್ನು 4 ರಿಂದ 5 ಲೋಟ, ದೊಡ್ಡ ಲೋಟದಲ್ಲಿ 4 ರಿಂದ 5 ಲೋಟ ಆಗುತ್ತೆ. ಈಗ ಇದಕ್ಕೂ ಅಷ್ಟೇ ಒಂದು ನಿಂಬೆಹಣ್ಣು ಹಿಂಡ್ಕೊಳ್ಬೇಕು. ಯಾಕೆ ಅಂದರೆ ಇದೂ ಅಷ್ಟೇ ಸ್ವಲ್ಪ ಒಗರಿನಾಂಶ ಇರುತ್ತೆ ಮತ್ತು ರುಚಿ ಅಷ್ಟು ಬಾಳೆ ದಿಂಡಿಂದು ಇದು ಬರ್ತಾ ಇರುತ್ತೆ, ಸ್ವಲ್ಪ ವಾಸನೆ ಬರ್ತಾ ಇರುತ್ತೆ. ಅದಕ್ಕೆ ನಿಂಬೆಹಣ್ಣು ಹಿಂಡ್ಕೊಂಡ್ರೆ ತುಂಬ ಆ ರುಚಿನೂ ಸಹ ಚೆನ್ನಾಗಿ ಬರುತ್ತೆ, ಆರೋಗ್ಯಕ್ಕೂ ಸಹ ಒಳ್ಳೆಯದು ಹಾಗೆ ಅಂತ. ಇದಕ್ಕೂ ಅಷ್ಟೇ 1 ಲೀಟ್ರು ತಣ್ಣಗಿರೋಂಥ ನೀರನ್ನು ಸೇರಿಸಿ ಬೆರೆಸ್ಬಿಡೋಣ. ನಾನು ಹಾಕಿರೋ ಉಪ್ಪು ಖಾರ ಈ ಮಿಶ್ರಣಕ್ಕೆ ಇದೆಲ್ಲ 1 ಲೀಟ್ರು, ಬೂದುಗುಂಬಳಕಾಯಿದು ಮಾತ್ರ 1.5 ಲೀಟ್ರ್ ನೀರು ಬೇಕಾಗುತ್ತೆ. ಇದನ್ನು ಅಷ್ಟೇ ತುಂಬಾ ರುಚಿಯಾಗಿರುತ್ತೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಬಾಳೆ ದಿಂಡಿನ ಮಜ್ಜಿಗೆ. ಈ ಬೇಸಿಗೆನಲ್ಲಿ ತುಂಬಾ ತಂಪಾಗೂ ಸಹ ಇರುತ್ತೆ ಹಾಗೆ ಅಂತ. ಈ ಒಂದು ಆರೋಗ್ಯಕರ ಹಾಗೂ ಈ ಬೇಸಿಗೆಯಲ್ಲಿ ಮಾಡುವಂತಹ ಈ 3 ಆರೋಗ್ಯಕರ ಮಜ್ಜಿಗೆ ರೆಸಿಪಿಗಳು ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.